ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ ಚೇಂಜ್ ಆಫ್ ಕಾಲೇಜ್ ಅಥವಾ COC ಬಗ್ಗೆ. ಸೊ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ನೋಟಿಫಿಕೇಶನ್ ವಿಟಿಯು ರಿಲೀಸ್ ಮಾಡಿದ್ದು 5th ಆಗಸ್ಟ್ 2026ಗೆ. ಓಕೆ, ಸೊ ಮೊದಲು ನಾವು ರಿಜಿಸ್ಟ್ರೇಷನ್ ಡೇಟ್ ನೋಡ್ಕೊಳ್ಳೋಣ. ರಿಜಿಸ್ಟ್ರೇಷನ್ ಫಾರ್ COC ಆನ್ ವೆಬ್ ಪೋರ್ಟಲ್ ಸ್ಟಾರ್ಟ್ ಫ್ರಮ್ 10th ಆಗಸ್ಟ್ಗೆ ರಿಜಿಸ್ಟ್ರೇಷನ್ ಡೇಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14th ಆಗಸ್ಟ್ಗೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ವಿತ್ ಪೆನಾಲ್ಟಿ ಆಫ್ 5,000 rupees ಅಂತಿದೆ. ಇದು 20 ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಪೆನಾಲ್ಟಿ ಏನು ಪೇ ಮಾಡೋಕೆ ಹೋಗ್ಬೇಡಿ. ಸೊ ಆದಷ್ಟು ಬೇಗನೆ ಅಂದರೆ 14th ಆಗಸ್ಟ್ಗಿಂತ ಮುಂಚೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಯೂನಿವರ್ಸಿಟೀಸ್ ಫೀಸ್ ನಾವು ನೋಡೋದಾದರೆ ಎಲ್ಲ ಫೀಸು ನಾನ್ ರಿಫಂಡಬಲ್ ಆಗಿರ್ತದೆ. ಸೊ ರೀಫಂಡ್ ಆಗಂಗಿಲ್ಲ. ಸೊ ಯೋಚನೆ ಮಾಡಿ ಪೇ ಮಾಡೋಕ್ಕಿಂತ ಮುಂಚೆನೆ. ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು 600 rupees ಇನ್ ಆಲ್ ಕೇಸಸ್. ಆಲ್ ಫೀಸ್ ಟು ಬಿ ಪೇಡ್ ಥ್ರೂ ವಿಟಿಯು ವೆಬ್ ಪೋರ್ಟಲ್ ಅಂತ ಕೊಟ್ಟು ಲಿಂಕ್ನ ಕೊಟ್ಟಿರ್ತಾರೆ. ಅದಾದಮೇಲೆ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೋಡ್ ಆಫ್ ರಿಜಿಸ್ಟ್ರೇಷನ್ ನೋಡೋಣ. ಮೊದಲನೇದು ಚೇಂಜ್ ಆಫ್ ಕಾಲೇಜ್. ಅಫಿಲೇಟೆಡ್ ಟು ಅಫಿಲೇಟೆಡ್ ಕಾಲೇಜ್ಗಾದರೆ 8,100 rupees ಇದೆ. 600 ರಿಜಿಸ್ಟ್ರೇಷನ್ ಫೀಸು ಪ್ಲಸ್ 7,500 ಚೇಂಜ್ ಆಫ್ ಕಾಲೇಜ್ ಫೀಸು. ಸೊ ಟೋಟಲ್ ಬಂದ್ಬಿಟ್ಟು 8,100. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಏನೇನು ಡಾಕ್ಯುಮೆಂಟ್ಸ್ ಬೇಕು ನಮಗೆ ಅಂದರೆ NOC ಆಫ್ ಬೋತ್ ಕಾಲೇಜಸ್, ಫೋಟೋ ಆ್ಯಂಡ್ ಸ್ಕ್ಯಾನ್ಡ್ ಸಿಗ್ನೇಚರ್, ಗ್ರೇಡ್ ಕಾರ್ಡ್ ಅಥವಾ ರಿಸಲ್ಟ್ ಶೀಟ್ಸ್, ಮೋಡ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಮತ್ತು ಹಾರ್ಡ್ ಕಾಪಿ ಅನ್ನೋದನ್ನು NOC ನೀವು ಪೋಸ್ಟ್ ಮಾಡಬೇಕಾಗುತ್ತೆ ವಿಟಿಯು ಅವರಿಗೆ. ಓಕೆ, ಆ್ಯಂಡ್ ಮೋಡ್ ಆಫ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಆನ್ಲೈನ್ ಇರುತ್ತೆ. ನೆಕ್ಸ್ಟ್ ಚೇಂಜ್ ಆಫ್ ಕಾಲೇಜು ಅಫಿಲೇಟೆಡ್ ಟು ಆಟೋನಮಸ್ ಕಾಲೇಜ್, ನೋ ಬ್ಯಾಕ್ಲಾಗ್ಸ್ ಪರ್ಮಿಟೆಡ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. 8,100 ಸೇಮ್ ಫೀಸು, 600 ರಿಜಿಸ್ಟ್ರೇಷನ್ ಫೀಸು ಪ್ಲಸ್ 7,500 ಚೇಂಜ್ ಆಫ್ ಕಾಲೇಜ್ ಫೀಸು. NOC ಬೇಕಾಗುತ್ತೆ. ಅದಾದಮೇಲೆ ಫೋಟೋ ಆ್ಯಂಡ್ ಸ್ಕ್ಯಾನ್ಡ್ ಸಿಗ್ನೇಚರ್, ಗ್ರೇಡ್ ಕಾರ್ಡ್ ಅಥವಾ ರಿಸಲ್ಟ್ ಶೀಟ್, ಇಕ್ವಲೆನ್ಸ್ ಲೆಟರ್ ಇಶ್ಯೂಡ್ ಬೈ ಆಟೋನಮಸ್ ಕಾಲೇಜ್. ಸೊ ಈ ಒಂದು ಲೆಟರ್ ಕಂಪಲ್ಸರಿ ಬೇಕಾಗುತ್ತೆ. ಆ್ಯಂಡ್ ಮೋಡ್ ಆಫ್ ರಿಜಿಸ್ಟ್ರೇಷನ್ ಆನ್ಲೈನ್. ಓಕೆ, ಸೊ ನೆಕ್ಸ್ಟ್ ಚೇಂಜ್ ಆಫ್ ಕಾಲೇಜ್ ಫ್ರಮ್ ವಿಟಿಯು ಆಟೋನಮಸ್ ಟು ವಿಟಿಯು ಅಫಿಲೇಟೆಡ್, ನೋ ಬ್ಯಾಕ್ಲಾಗ್ಸ್ ಪರ್ಮಿಟೆಡ್. 8,100 ಪ್ಲಸ್ 10,000 ಇಕ್ವಲೆನ್ಸ್. ಸೊ ಟೋಟಲ್ ಬಂದ್ಬಿಟ್ಟು 18,100 rupees. ಮತ್ತು ಡಾಕ್ಯುಮೆಂಟ್ಸ್ ನಿಮ್ಗೆ ಏನೇನು ರಿಕ್ವೈರ್ಡ್ ಬೇಕು ಇಲ್ಲಿ ಕೊಟ್ಟಿರ್ತಾರೆ. NOC ಆಫ್ ಬೋತ್ ಕಾಲೇಜಸ್, ಫೋಟೋ ಆ್ಯಂಡ್ ಸ್ಕ್ಯಾನ್ ಸಿಗ್ನೇಚರ್, ಗ್ರೇಡ್ ಕಾರ್ಡ್ಸ್, ರಿಸಲ್ಟ್ ಶೀಟ್ಸ್, ಇಕ್ವಲೆನ್ಸ್ ಲೆಟರ್ ಇಶ್ಯೂಡ್ ಬೈ ವಿಟಿಯು, ಕ್ಲಿಯರೆನ್ಸ್ ಫ್ರಮ್ ವಿಟಿಯು ಫಾರ್ ಅದರ್ ಯೂನಿವರ್ಸಿಟಿ ಕೇಸಸ್. ಸೊ ಮೋಡ್ ಆಫ್ ರಿಜಿಸ್ಟ್ರೇಷನ್ ಆನ್ಲೈನ್ ಇರುತ್ತೆ. ಅದಾದಮೇಲೆ ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟಿ ಟು ವಿಟಿಯು ಆಟೋನಮಸ್, ನೋ ಬ್ಯಾಕ್ಲಾಗ್ಸ್ ಪರ್ಮಿಟೆಡ್. 8,100 rupees ಇದೆ ಫೀಸು. ಆ್ಯಂಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇವೆಲ್ಲ NOC ಆಫ್ ಬೋತ್ ಕಾಲೇಜಸ್, ಫೋಟೋ ಆ್ಯಂಡ್ ಸ್ಕ್ಯಾನ್ ಸಿಗ್ನೇಚರ್, ಗ್ರೇಡ್ ಕಾರ್ಡ್, ರಿಸಲ್ಟ್ ಶೀಟ್ಸ್, ಕ್ಲಿಯರೆನ್ಸ್ ಲೆಟರ್ ಫ್ರಮ್ ವಿಟಿಯು, ಇಕ್ವಲೆನ್ಸ್ ಲೆಟರ್ ಫ್ರಮ್ ಆಟೋನಮಸ್ ಕಾಲೇಜ್. ಸೊ ಥ್ರೂ ದ ಇಮೇಲ್ ಟು ಅಂತ ಕೊಟ್ಟು ಇಮೇಲ್ನ ಕೊಟ್ಟಿದ್ದಾರೆ. ಹೌದಾ? ಸೊ ನೀವು ಈ ಒಂದು ಇಮೇಲ್ಗೆ ನಿಮ್ಗೆ ಸಾಫ್ಟ್ ಕಾಪಿ ಅನ್ನೋದನ್ನು ಸೆಂಡ್ ಮಾಡಬೇಕು. ಸೊ ವಿಟಿಯು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟಿ ಟು ವಿಟಿಯು ಅಫಿಲೇಟೆಡ್ ಕಾಲೇಜ್, ನೋ ಬ್ಯಾಕ್ಲಾಗ್ಸ್ ಪರ್ಮಿಟೆಡ್. 8,100 ಪ್ಲಸ್ 10,000 ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇವೆಲ್ಲ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಇದರಲ್ಲಿ ಏನೇನಿದೆ, ವಿಟಿಯು ಸ್ಕೀಮು, ಸಿಲೆಬಸ್ಸು, CI ಮಾರ್ಕ್ಸು, ಸ್ಟೇಟ್ಮೆಂಟು ಆ್ಯಂಡ್ SEE ಮಾರ್ಕ್ಸ್ ಸ್ಟೇಟ್ಮೆಂಟು, ಕೋರ್ಸ್ ವೈಸು. ಸೊ ಇವೆಲ್ಲ ಎಕ್ಸ್ಟ್ರಾ ಇದ್ದಾವೆ. ಹೌದಾ? ಸೊ ಉಳ್ಕಿರೋ ಡೀಟೇಲ್ಸ್ ಎಲ್ಲ ಸೇಮ್ ಇದ್ದಾವೆ. ಆ್ಯಂಡ್ ಥ್ರೂ ದ ಇಮೇಲ್ ಅಂತ ಕೊಟ್ಬಿಟ್ಟು ಇಮೇಲ್ ಕೊಟ್ಟಿರ್ತಾರೆ. ಈ ಒಂದು ಇಮೇಲ್ಗೆ ನೀವು ಸಾಫ್ಟ್ ಕಾಪಿ ಅನ್ನೋದನ್ನು ಸೆಂಡ್ ಮಾಡಬೇಕು. ಸ್ಟೂಡೆಂಟ್ಸ್ ಅಪ್ಲೈಯಿಂಗ್ ಫಾರ್ ಚೇಂಜ್ ಆಫ್ ಕಾಲೇಜ್ ಫ್ರಮ್ ಅದರ್ ಯೂನಿವರ್ಸಿಟಿ ಟು ವಿಟಿಯು ಅಫಿಲೇಟೆಡ್ ಕಾಲೇಜಸ್ ಶಾಲ್ ಸೆಂಡ್ ಸಾಫ್ಟ್ ಕಾಪಿ ಆಫ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಟು ದ ಅಬೋ ಮೆನ್ಷನ್ಡ್ ಇಮೇಲ್ ಅಡ್ರೆಸ್ ಅಂತ ಇದೆ. ಹೌದಾ? ಸೊ ನಾನು ಆವಾಗಲೇ ಹೇಳ್ದಂಗೆ ಇವೆರಡು, ಸೊ ಇವರಿಬ್ಬರು ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟಿ ಟು ವಿಟಿಯು ಆಟೋನಮಸ್ ಆಗಿರ್ಬೋದು ಅಥವಾ ವಿಟಿಯು ಅಫಿಲೇಟೆಡ್ ಆಗಿರ್ಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಇಮೇಲ್, ಆ ಒಂದು ಇಮೇಲ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಸಾಫ್ಟ್ ಕಾಪಿ ಅನ್ನೋದನ್ನು. ಆ್ಯಂಡ್ ಇಲ್ಲಿ ಕೊಟ್ಟಿರ್ತಾರೆ ಡೀಟೇಲ್ಸು, ಇವನ್ನೆಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೇಮ್ ಡೀಟೇಲ್ಸ್. ಅದಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಅಂಡರ್ SNQ ಕೋಟಾ ಆರ್ ನಾಟ್ ಪರ್ಮಿಟೆಡ್ ಫಾರ್ ಚೇಂಜ್ ಆಫ್ ಕಾಲೇಜ್. ಗೊತ್ತಾಯ್ತಲ್ಲ? ಸೊ ನಿಮಗೆ ಪರ್ಮಿಷನ್ ಇರೋಲ್ಲ ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನೆಕ್ಸ್ಟ್ 8th ಪಾಯಿಂಟ್ ನೋಡೋಣ. ಕಾಲೇಜ್ ಇಶ್ಯೂ ಮಾಡುವ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ರಿಜಿಸ್ಟ್ರೇಷನ್ ಮತ್ತು ಲಾಸ್ಟ್ ಡೇಟ್ ಮಧ್ಯ ಇಶ್ಯೂ ಆಗಿರಬೇಕು. ನೋಟಿಫಿಕೇಶನ್ ರಿಲೀಸ್ ಆಗುವ ಮುಂಚೆನೇ ಇಶ್ಯೂ ಆಗಿರುವ NOC ಕನ್ಸಿಡರ್ ಮಾಡಲ್ಲ. ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಆದಮೇಲೆ ಕೂಡ ಇಶ್ಯೂ ಆಗಿದ್ರೆ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಕರೆಕ್ಟ್ ಡೇಟಲ್ಲೇ ಇಶ್ಯೂ ಆಗಿರುವ NOC ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ NOC ರೂಲು ಅಡ್ಮಿಟಿಂಗ್ ಕಾಲೇಜ್ ಬಗ್ಗೆ. ಅಪ್ಲೈ ಮಾಡಬೇಕಂದ್ರೆ ಜಾಯ್ನಿಂಗ್ ಕಾಲೇಜ್ ಇಶ್ಯೂ ಮಾಡುವ NOCಯಲ್ಲಿ ಆ ಬ್ರಾಂಚಲ್ಲಿ ವೇಕೆನ್ಸಿ ಎಷ್ಟು ಇದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿರಬೇಕು. ನೋಟಿಫಿಕೇಶನ್ ಪ್ರಕಾರ ವೇಕೆನ್ಸಿ ನ್ಯೂಮರಿಕಲ್ ಫಾರ್ಮಲ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಪ್ರಕಾರ ಮೆನ್ಷನ್ ಮಾಡಬೇಕು ಅಂತ ವಿಟಿಯು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನು ಕಂಪಲ್ಸರಿ ಆಗಿ ಫಾಲೋ ಮಾಡಬೇಕು. ನೆಕ್ಸ್ಟ್ NOC ರೂಲ್ ಲೀವಿಂಗ್ ಕಾಲೇಜ್ ಬಗ್ಗೆ ಇದೆ. ಸೊ ಇದು ಮತ್ತೊಂದು ಇಂಪಾರ್ಟೆಂಟ್ ರೂಲು. ನೀವು ಇವಾಗ ಓದ್ತಿರೋಂಥ ಕಾಲೇಜ್, ಕರೆಂಟ್ ಕಾಲೇಜಲ್ಲಿ NOC ಇಶ್ಯೂ ಮಾಡಿದ ಮೇಲೆ, ಓಕೆ, ಚೇಂಜ್ ಆಫ್ ಕಾಲೇಜ್ ಪರ್ಮಿಷನ್ ಕೊಟ್ಟ ಮೇಲೆ ಆ ಬ್ರಾಂಚಲ್ಲಿ
ರಿಮೈನಿಂಗ್ ಅಡ್ಮಿಟೆಡ್ ಸ್ಟ್ರೆಂತು 75%ಗಿಂತ ಕಮ್ಮಿ ಆಗಬಾರ್ದು ಅಂತ ಕ್ಲಿಯರ್ ಆಗಿ ಸರ್ಟಿಫೈ ಮಾಡಿರಬೇಕು. ಓಕೆ, ಸೊ ಇದನ್ನ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಲ್ಲಿ ಇಶ್ಯೂ ಮಾಡಬೇಕಂತ ನೋಟಿಫಿಕೇಶನ್ ಅಲ್ಲಿ ಹೇಳ್ತಿದ್ದಾರೆ. ಓಕೆ, 75 ಸ್ಟ್ರೆಂತ್ ರೂಲ್ ನೋಡೋಣ. ಚೇಂಜ್ ಆಫ್ ಕಾಲೇಜ್ ಅಲೋ ಆಗೋದು ಲೀವಿಂಗ್ ಕಾಲೇಜ್ನ ಕನ್ಸರ್ನ್ಡ್ ಪ್ರೋಗ್ರಾಮ್ ಅಥವಾ ಬ್ರಾಂಚ್ ಅಲ್ಲಿ. ಸ್ಟೂಡೆಂಟ್ ಸ್ಟ್ರೆಂತ್ ಪ್ರೀವಿಯಸ್ ಇಯರ್ ಅಡ್ಮಿಟೆಡ್ ಸ್ಟ್ರೆಂತ್ನ ಕಂಪೇರ್ ಮಾಡಿದಾಗ 75%ಗಿಂತ ಕಮ್ಮಿ ಆಗದೇ ಇದ್ರೆ ಮಾತ್ರ ಅದಕ್ಕೆ ಪ್ರಿನ್ಸಿಪಲ್ NOC ಇಶ್ಯೂ ಮಾಡುವ ಮುಂಚೆ ಈ ಕಂಡೀಷನ್ನ ಸ್ಯಾಟಿಸ್ಫೈ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅದನ್ನ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ ಬಗ್ಗೆ ಇದೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಪ್ರೋಸೆಸ್ ಮುಗಿಯಲ್ಲ. ನೋಟಿಫಿಕೇಶನ್ ಪ್ರಕಾರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಪ್ರಕಾರ ರೆಡಿ ಮಾಡಬೇಕು. ಆಮೇಲೆ ಎಲ್ಲ ಹಾರ್ಡ್ ಕಾಪೀಸ್ನ ಪೋಸ್ಟ್ ಮೂಲಕ VTO ಅವರಿಗೆ ಸೆಂಡ್ ಮಾಡಬೇಕು. ಸೊ ಈ ಒಂದು ಪ್ರಿಸ್ಕ್ರೈಬ್ಡ್ ಟೈಮ್ ಲೈನ್ ಒಳಗಡೆನೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಹಾರ್ಡ್ ಕಾಪಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ವಾರ್ನಿಂಗ್ ಏನಂದರೆ VTO ಅವ್ರ ಕಡೆಯಿಂದ, ಸೊ VTO ಅಂಡರಲ್ಲಿರುವ ಎಲ್ಲ ಅಫಿಲಿಯೇಟೆಡ್ ಕಾಲೇಜು, ಆಟೋನಮಸ್ ಕಾಲೇಜ್ ಎಲ್ಲ ಕಾಲೇಜ್ಗಳಿಗೆ VTO ಅವ್ರ ಅಪ್ರೂವಲ್ ಇಲ್ಲದೆ ಅಡ್ಮಿಷನ್ ತಗೋಬಾರ್ದು ಅಂತ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಅಡ್ಮಿಷನ್ ತಗೋಬಾರ್ದು, ಕ್ಲಾಸಸ್ ಅಟೆಂಡ್ ಆಗಬಾರ್ದು, ಸೊ ಅಟೆಂಡೆನ್ಸ್ ಏನೂ ಇರಲ್ಲ ನಿಮಗೆ. ಫಸ್ಟ್ VTO ಅವ್ರು ಅಪ್ರೂವ್ ಮಾಡಿದ ಮೇಲೆ ನಿಮಗೆ ಪ್ರತಿಯೊಂದು ಇಶ್ಯೂ ಆಗುತ್ತೆ. ಆ್ಯಂಡ್ ಅವಾಗ ಆದಮೇಲೆ ನೀವು ಅಡ್ಮಿಷನ್ ತೊಗೊಂಡು ಜಾಯ್ನ್ ಆಗ್ಬೋದು ಆ ಒಂದು ಕಾಲೇಜ್ಗೆ, ಅವಾಗ ಅಟೆಂಡ್ ಆಗ್ಬೋದು. ಸೊ ಅಲ್ಲಿವರೆಗೂ ನಿಮಗೆ ಪರ್ಮಿಷನ್ ಇರೋದಿಲ್ಲ. ಸೊ ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಪ್ರತಿಯೊಂದು ಸಿಂಪಲ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿನಿ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.